ದೀಪಗಳ ಹಬ್ಬವನ್ನು ವಿಭಿನ್ನವಾಗಿ ಹೇಗೆ ಆಚರಿಸಿಕೊಳ್ಳಬಹುದು ಎಂಬುದನ್ನು ಮಡಿಕೇರಿಯ ಕಲಾನಗರ ಸಾಂಸ್ಕೃತಿಕ ಕಲಾ ವೇದಿಕೆ ತೋರಿಸಿಕೊಟ್ಟಿದೆ. ಎಲ್ಲರೂ ಮನೆ ಮನೆಗಳಲ್ಲಿ ಹಬ್ಬದ ಸಂಭ್ರಮ ಆಚರಿಸಿಕೊಂಡರೆ, ಮಡಿಕೇರಿಯ ರಾಘವೇಂದ್ರ ದೇವಾಲಯ ಸಮೀಪದ ಕಲಾನಗರ ಸಾಂಸ್ಕೃತಿಕ ಕಲಾ ವೇದಿಕೆಯು ಸಾರ್ವಜನಿಕವಾಗಿ ಸಾಂಸ್ಕೃತಿಕ ಪ್ರತಿಭಾ ಶೋಧ ಏರ್ಪಡಿಸುವ ಮೂಲಕ ಸಾಮೂಹಿಕ ಹಬ್ಬಾಚರಣೆಗೆ ಶೋಭೆ ತರುತ್ತಿದೆ. ಈ ಬಾರಿ ಮಕ್ಕಳಿಗಾಗಿ ಚಿತ್ರಕಲೆ, ಮಹಿಳೆಯರಿಗೆ ರಂಗವಲ್ಲಿ ಸ್ಪರ್ಧೆಗಳಲ್ಲದೆ ಮಕ್ಕಳ ಮಂಟಪ ರಚನಾ ಸ್ಪರ್ಧೆ ಮತ್ತು ನೃತ್ಯ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿದೆ. ಶನಿವಾರ ಪುಟಾಣಿ ಮಕ್ಕಳು ಡ್ರಾಯಿಂಗ್ ಹಾಳೆಯಲ್ಲಿ ವರ್ಣಮಯ ಚಿತ್ರಗಳನ್ನು ರಚಿಸುವಲ್ಲಿ ಮಗ್ನರಾಗಿದ್ದರು. ತಮ್ಮ ಮನಸ್ಸಿಗೆ ತೋಚಿದ ಚಿತ್ರಗಳನ್ನು ರಚಿಸುತ್ತಿದ್ದ ಮಕ್ಕಳಿಗೆ ಚಿತ್ರಕಲಾವಿದ ಭರತ್ ಮಾರ್ಗದರ್ಶನ ನೀಡಿದರು. ಇನ್ನೊಂದೆಡೆ ಮಹಿಳೆಯರು ಬಣ್ಣದ ಪುಡಿಯೊಂದಿಗೆ ಅಂಗಳದಲ್ಲಿ ಬಣ್ಣ ಬಣ್ಣದ ರಂಗವಲ್ಲಿ ಇಟ್ಟರು. ಕಲಾನಗರ ಸಾಂಸ್ಕೃತಿಕ ಕಲಾ ವೇದಿಕೆಯು ಹಲವು ವರ್ಷಗಳಿಂದ ಇಂತಹ ಸ್ಪರ್ಧೆಗಳನ್ನು ಆಯೋಜಿಸುತ್ತಿದ್ದು, ಸಾಧಕರನ್ನು ಗುರುತಿಸಿ ಸನ್ಮಾನಿಸಲಾಗುತ್ತಿದೆ. ಈ ಬಾರಿಯೂ ಉತ್ತಮ ಸ್ಪಂದನೆ ದೊರೆತಿದೆ ಎಂದು ವೇದಿಕೆ ಅಧ್ಯಕ್ಷ ಮಹೇಶ್ ಚಿತ್ತಾರಕ್ಕೆ ಮಾಹಿತಿ ನೀಡಿದರು. ನಾಡಿನ ಸಮಸ್ತ ಜನತೆಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾವು ಕಲಾನಗರ ಸಾಂಸ್ಕೃತಿಕ ಕಲಾ ವೇದಿಕೆ ರಾಘವೇಂದ್ರ ದೇವಸ್ಥಾನದ ಬಳಿ ಸುಮಾರು 11 ವರ್ಷಗಳಿಂದ ಇಲ್ಲಿ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಅದರೊಂದಿಗೆ ಮಕ್ಕಳ ಮಂಟಪ ಕೂಡ ಇರ್ತದೆ. ಹಾಗೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂಥ ಸಾಧಕರಿಗೆ ಸನ್ಮಾನವನ್ನು ಕೂಡ ಮಾಡ್ತೇವೆ. ಈ ನಿಟ್ಟಿನಲ್ಲಿ ಇವತ್ತು ಕಾರ್ಯಕ್ರಮದ ಆಯೋಜನೆ ಆಗಿದೆ. ದೇವರ ದಯೆಯಿಂದ, ದೇವರ ಕೃಪೆಯಿಂದ ಇವತ್ತು ಬಿಸಿಲು ಕಾಣಿಸ್ತಾ ಇದೆ. ಹಾಗೆ ಇರಲಿ ಅಂತ ಹೇಳುವಂಥದ್ದು ನಮ್ಮದು ದೇವರಲ್ಲಿ ಪ್ರಾರ್ಥನೆ. ಹಾಗೆ ಈ ಒಂದು ಕಾರ್ಯಕ್ರಮದ ಹಂತದಲ್ಲಿ ಬಹಳ ಕಡಿಮೆ ಜನರಿಂದ ಆರಂಭ ಆಗಿದ್ದು, ಈಗ ಕಳೆದ ಬಾರಿ ನಾವು ಕಾರ್ಯಕ್ರಮ ಮಾಡಿದಂಥ ಸಂದರ್ಭದಲ್ಲಿ ಸುಮಾರು 1,000ರಷ್ಟು ಜನ ಸೇರಿದ್ದಾರೆ. ಇದರಲ್ಲಿ ಭೋಜನದ ವ್ಯವಸ್ಥೆಯು ಕೂಡ ಇರ್ತದೆ. ಇವಾಗ ನಾವು ಮಾಡ್ತಿರುವ ಕಾರ್ಯಕ್ರಮದಲ್ಲಿ ಇಲ್ಲಿ ಇದೊಂದು 6ನೇ ವಾರ್ಡ್ ಅಂತ ಹೇಳುವಂಥ ಒಂದು ವಾರ್ಡ್ ಇದು. ಅಂದರೆ ಇಲ್ಲಿಗ ಚೈನ್ ಗೇಟ್, ರಾಘವೇಂದ್ರ ದೇವಸ್ಥಾನ, ಕನ್ನಂಡಬಾಣೆ ಮತ್ತು ಸಂಪಿಗೆಕಟ್ಟೆ ವಿಭಾಗ, ಈ ಒಂದು ವಿಭಾಗಕ್ಕೆ ಬರ್ತದೆ. ಇಲ್ಲಿ ಈಗ ಇಷ್ಟು ಜನರ ಮಧ್ಯದಲ್ಲಿ ಒಂದು ಬಾಂಧವ್ಯವನ್ನು ಬೆಳೆಸುವ ನಿಟ್ಟಿನಲ್ಲಿ ಈ ಎಲ್ಲರನ್ನು ಕೂಡ ನಾವು ಇನ್ವೈಟ್ ಮಾಡಿ ಪ್ರೀತಿಯಿಂದ ಅವರಿಗೆ ಆಹ್ವಾನವನ್ನು ನೀಡಿ ಈ ಒಂದು ಕಾರ್ಯಕ್ರಮವನ್ನು ತುಂಬ ಅಚ್ಚುಕಟ್ಟಾಗಿ ನಡ್ಸ್ಕೊಂಡು ಬರ್ತಾ ಇದ್ದೀವಿ. ಹಿರಿಯರ ಇದರಲ್ಲಿ ಸ್ಪೋರ್ಟ್ಸ್ ಕೂಡ ಈಗ ಮೊನ್ನೆ 27ನೇ ತಾರೀಕು ಕಳೆದ ಭಾನುವಾರ ಮ್ಯಾನ್ಸ್ ಕಾಂಪೌಂಡ್ ಗ್ರೌಂಡಲ್ಲಿ ಆಯೋಜಿಸಿದ್ದು. ಸುಮಾರು ಅಂದಾಜು ಒಂದು 500 ಜನರಷ್ಟು ಜನರು ಇದ್ದರು, ಅವತ್ತು ಸೇರಿದ್ರು. ಅವತ್ತು ಭಾಳ ಚೆನ್ನಾಗಿ ಎಲ್ಲ ಸ್ಪೋರ್ಟ್ಸ್ ಎಲ್ಲ ನಡೆದಿದೆ. ಅದರ ಬಹುಮಾನದ ವಿತರಣೆ ಕೂಡ ಇವತ್ತೇ ಸ್ಟೇಜ್ನಲ್ಲಿ ಮಾಡ್ತಿದ್ದೀವಿ. ಅದರೊಂದಿಗೆ ಮಕ್ಕಳ ಇವತ್ತು ಹಲವಾರು ಡ್ರಾಯಿಂಗ್ ಕಾಂಪಿಟೇಷನ್ ಆಯಿತು. ಈಗ ಬೆಳಗ್ಗೆಯಿಂದ ರಂಗೋಲಿ ಸ್ಪರ್ಧೆ ಆಯಿತು. ಸಂಜೆ ವಿಶೇಷ ಗಣ್ಯ ಅತಿಥಿಗಳ ಸಮ್ಮುಖದಲ್ಲಿ ಸಾಧಕರಿಗೆ ಸನ್ಮಾನ, ಮಕ್ಕಳ ಮಂಟಪ ಸ್ಪರ್ಧೆ ಮತ್ತು ನೃತ್ಯ ಸ್ಪರ್ಧೆಗಳು ನಡೆಯಲಿವೆ ಎಂದು ಮಹೇಶ್ ಹೇಳಿದ್ದಾರೆ. ಉಪಾಧ್ಯಕ್ಷರಾಗಿ ವರದರಾಜು, ಗೌರವಾಧ್ಯಕ್ಷ ಸತೀಶ್ PS, ಖಜಾಂಚಿ PM ರಮೇಶ್, ಕಾರ್ಯದರ್ಶಿಯಾಗಿ ಚಿನ್ನಾ ಅಶೋಕ್ ಸೇರಿದಂತೆ ವೇದಿಕೆಯಲ್ಲಿ ಸುಮಾರು 70 ಪುರುಷರು ಮತ್ತು 30 ಮಹಿಳಾ ಸದಸ್ಯರಿದ್ದಾರೆ.